ಆಯ್ತಾ? ಅದಕ್ಕೇನಂತೆ ಭಾವ, ಮಾಡಿ ಮೇಲೆ ಮಂಚದ ಮೇಲೆ ಫ್ಯಾನ್ ಹಾಕ್ತೀನಿ, ಮಲಗ್ಬಿಡಿ. ನನಗೂ ಅದೇ ಆಸೆ ಭಾವ. ಏನು ಮಾಡೋದು, ಚೆನ್ನೈಗೆ ವಾಪಸ್ ಹೋಗ್ಬೇಕಲ್ಲ. ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದೀರಾ, ಹೀಗೆ ಬಂದು ಹಾಗೆ ಹೋದ್ರೆ ಏನು ಚೆನ್ನಾಗಿರತ್ತಣ್ಣ. ನೀವು ಒಂದು ವಾರ ಆದರೂ ಇದ್ದು ಹೋಗಲೇಬೇಕು. ಅಯ್ಯೋ ಅದು ಹೇಗಾಗುತ್ತೆ ಗೌರಿ, ಅಲ್ಲಿ ಕೆಲಸ ಎಲ್ಲ ಹಾಗೆ ಬಿಟ್ಟು ಬಂದಿದ್ದೀವಿ. ಈಗ ನಾವು ಬಂದಿದ್ದೀವಲ್ಲ, ಹಾಗೆ ನೀವು ಬನ್ನಿ. ನಾವು ಬರೋದಾಗತ್ತೆ, ಈಗ ನೀವು ಹೇಗೂ ಬಂದಿದ್ದೀರಲ್ಲ, ಇರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಅಮ್ಮ, ಇನ್ನೊಂದು ವಾರ ಆದ್ರೂ ಇಲ್ಲಿ ಇರ್ಬೋದಲ್ವಾ? ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಲ್ಲಮ್ಮ, ಇನ್ನೊಂದ್ಸರಿ ಬರುವಾಗ 4 ದಿನ ಇದ್ದು ಹೋಗೋ ಥರ ಬರ್ತೀವಿ, ಸರಿನಾ? ದೀಪು, ಟಿಕೆಟ್ ಅಂದ್ಮೇಲೆ ಜ್ಞಾಪಕ ಬಂತು, ಆ ಫ್ಲೈಟ್ ಏನಾದರೂ ರೀಶೆಡ್ಯೂಲ್ ಆಗಿದೆ ಏನಾದ್ರು ನೋಡು. ಹಾಂಪ್ಪ, ನೀವು ಹೇಳಿದ ಕರೆಕ್ಟು. 6:30 ಇರೋ ಫ್ಲೈಟು 5:30 ರೀಶೆಡ್ಯೂಲ್ ಆಗಿದೆ. ನಾವು ಇವಾಗ ಹೊರಟ್ರೆ ಸರಿ ಹೋಗುತ್ತೆ. ಏನು ಮಾವ ಇದು ಅರ್ಜೆಂಟ್ ಅಂತ, ನೀವು ಬಂದಂಗೆ ಆಗಲಿಲ್ಲ. ಇನ್ನೊಂದ್ಸರಿ ಬರ್ತೀವಿ ಬಿಡ. ನೋಡು ಲಕ್ಷ್ಮಿನ ನೀನು ಚೆನ್ನೈಗೆ ಒಂದ್ಸರಿ ಕರ್ಕೊಂಬರ್ಬೇಕು, ಮರಿಬಾರ್ದು. ಗೌರಿ ನೋಡು, ಈಗೆಲ್ಲ ಸರ್ ಹೋಗಿದೆ, ಯಾರ ಮನ್ಸಲ್ಲೂ ಕಹಿ ಇಲ್ಲ. ಇನ್ಮೇಲಾದ್ರೂ ಅಣ್ಣನ ಮನೆಗೆ ಆವಾಗ ಬಂದು ಹೋಗ್ತೀರಮ್ಮ, ಏನೋ? ಸರಿ ಅಣ್ಣ. ನನ್ನ ಮಾತಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಗೌರಿ. ಏನೋ ಕರಳು ಸಂಕಟದಿಂದ ಆ ಥರ ಎಲ್ಲ ಮಾತಾಡಿರ್ತೀನಿ, ನೊಂದ್ಕೋಬೇಡ. ಅಯ್ಯೋ ಅದಕ್ಕೆ ನೀವು ದೊಡ್ಡವರು, ಹಾಗೆಲ್ಲ ಕ್ಷಮೆ ಕೇಳಬಾರ್ದು. ನಮ್ಮಿಂದ ಅದು ತಪ್ಪಿಗೆ ನೀವು ನಮ್ಮನ್ನು ಕ್ಷಮಿಸ್ಬಿಡಿ. ಲಕ್ಷ್ಮಿ ಬಾಯ್ಲಿ. ನಿನ್ನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಅತ್ತೆ ಹೇಳ್ದಾಗೆ ನಿಜವಾಗ್ಲೂ ನಿನ್ನ ಮಹಾಲಕ್ಷ್ಮಿನೇ. ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು. ತಾಯಿ ದರ್ಶನ ಮಾಡಿಸಿದೆ, ನನ್ನ ಕಾಲು ನೋನ ಗುಣ ಮಾಡಿದೆ. ನಿನ್ನ ಈ ಉಪಚಾರನ ನಾನು ಯಾವತ್ತೂ ಮರೆಯಲ್ಲ. ಅದ್ರಲ್ಲಿ ಏನಿದೆ ಅಮ್ಮ? ನೋಡು, ಬಾಯಿ ತುಂಬ ಅಮ್ಮ ಅಂತ ಕರೆದಿದ್ಯಾ. ಇನ್ಮೇಲೆ ನಿನಗೇನೇ ಬೇಕಂದ್ರೂ ಈ ಅಮ್ಮ ಇರ್ತಾಳೆ, ಮರಿಬಾರ್ದು. ಸರಿ, ಒಂದು ನಿಮಿಷ ಇರು. ಎಲ್ಲಿ ಕೈ ಕೊಡು. ಅಯ್ಯೋ ಅಮ್ಮ, ಇದೆಲ್ಲ ಯಾಕೆ? ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಅಷ್ಟೇ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನು ನಾನು ಪ್ರೀತಿಯಿಂದ ಕೊಡ್ತಾ ಇರೋದು, ಬೇಡ ಅನ್ಬಾರ್ದು. ಅಮ್ಮ, ಬಹುಶಃ ಸಿರಿ ಅಷ್ಟೇ ಚಿಕ್ಕವಳಿದ್ಲೇನೋ ನಮ್ಮ ತ್ರಿಪುರ. ಆಗಲೇ ಅವಳನ್ನ ನಮ್ಮ ಮನೆ ಸೊಸೆ ಅಂದ್ಕೊಂಡಿದ್ವಿ. ಅವಳಿಗೆ ಅಂತ ಈ ಬಳೆನ ಮಾಡಿಸಿದ್ದೆ, ಆದರೆ ಏನೇನೋ ಆಗೋಯ್ತು. ಬಹುಶಃ ಇದು ನಿನಗೆ ಸೇರಬೇಕು ಅಂತಿತ್ತೇನೋ. ಇದನ್ನು ನೀನು ತಗೊಳ್ಳೇಬೇಕು. ಅಮ್ಮ, ಅದು ಅತ್ತೆ, ನೀವಾದರೂ ಹೇಳಿ. ಹೇಳೆ ಗೌರಿ. ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ತಗೊಂಡ್ಬಿಡಮ್ಮ. ಎಲ್ಲಿ ಕೈ ಕೊಡು.
ನೋಡು ನಿನ್ನ ಕೈಗೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸರಿ ಗೌರಿ, ನಾವಿನ್ನು ಹೊರಡೋದಾ? ಸರಿ ಅಣ್ಣ. ಬರ್ತೀವಿ ಗೌರಿ. ಹಾಂ ಬರ್ತೀನಿ ಲಕ್ಷ್ಮಿ. ಅಮ್ಮ ಆಶೀರ್ವಾದ ಮಾಡಿ. 100 ಕಾಲ ಸುಖವಾಗಿ ಬಾಳ. ತುಂಬ ಸಂತೋಷ ಆಯಿತು ಅತ್ತಿಗೆ. ನನಗೂ ತುಂಬ ಸಂತೋಷ ಆಯಿತು. ನೀನು ಚೆನ್ನಾಗಿ ಬಾ ಆಯ್ತಾ? ಬರೀ ನಾನಷ್ಟೇ ಬರೋದಲ್ಲ. ಅಷ್ಟು ಬೇಗ ಬನ್ನಿ. ಸರಿ ಲಕ್ಷ್ಮಿ, ಹುಷಾರು, ಬಾ ಮನೆಗೆ. ಅಂತೂ ಇಂತೂ ಎಲ್ಲ ಸರಿ ಹೋಯ್ತು. ಮನ್ಸಿಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ ತ್ರಿಪುರ? ನೀನು ಬರೋದಲ್ವೇನೆ ಕಳ್ಸ್ಕೊಡಕ್ಕೆ? ಬೆಳಿಗ್ಗೆಯಿಂದ ಮಾಡಿದ ಮೆರವಣಿಗೆ ಸಾಲದು ಅಂತ ಈ ಸಂಭ್ರಮ ಬೇರೆ ನೋಡ್ಬೇಕಿತ್ತೇನೋ. ಅವ್ರು ಎಲ್ಲಾನು ಮರೆತು ಖುಷಿಯಾಗಿದ್ದಾರೆ ಅಂದ್ರೆ ನಿಂದೇನೆ? ಯಾಕೆ ಎಲ್ಲದಕ್ಕೂ ಕೋಪ ಮಾಡ್ಕೋತ್ಯಾ? ಸಾಕ್ ಸುಮ್ನಿರಮ್ಮ. ಅವ್ರದ್ದು ಬರೀ ಬೇಡದಿರೋ ಮಾತುಗಳು. ಬೇಕು ಅಂತಾನೆ ಹೊಟ್ಟೆ ಉರ್ಸೋದು, ಆಡ್ಕೊಳ್ಳೋದು. ದೊಡ್ಡ ಜನರ ಸಣ್ಣತನ ಅಂದ್ರೆ ಇದೆ ಅನ್ಸುತ್ತೆ. ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ ನೀನು? ಆಗೋದಕ್ಕೆ ಇನ್ನೇನಮ್ಮ ಬಾಕಿ ಇದೆ? ಅದ್ ಹೇಗ ಅವ್ರು ಲಕ್ಷ್ಮಿಗ ಬಳೆ ಕೊಟ್ರು ಅಂತ. ಓ, ಇದೇನಾ ನಿನ್ ಸಮಸ್ಯೆ? ಹೇಗ್ ಕೊಟ್ರು ಅಂದ್ರೆ ಏನರ್ಥ? ಅವರೇ ಹೇಳಿದ್ರು ತಾನೆ ಆ ಬಳೆನ ನನಗೋಸ್ಕರ ಮಾಡಿಸಿದ್ದು ಅಂತ. ಅಷ್ಟಿದ್ಮೇಲೆ ಅವಳಿಗೆ ಕೊಡ್ಬೇಕಿತ್ತು? ಅದಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರು, ಅದು ನೀನು ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ತ್ರಿಪುರ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ, ಅವಳಿಗೆ ಅಂತ ಮಾಡಿಸಿದ್ದು ಅಂತಾನೂ ಹೇಳಿದ್ರು. ಮನೆ ಸೊಸೆ ಆಗಿಲ್ಲ ಅಂದ್ ಮಾತ್ರಕ್ಕೆ ಯಾರ್ಯಾರಿಗೋ ಬಳೆ ಕೊಟ್ಬಿಡೋದಾ? ನಾನು ಇಲ್ಲೇ ಇದ್ದೆ ತಾನೆ, ನನ್ಗೆ ಕೊಡ್ಬೋದಿತ್ತು. ಬುದ್ಧಿಗಿದ್ದಿ ಇದೇನೆ ನಿನ್ಗೆ? ನಿನ್ ಹತ್ರ ಏನೂ ಕೋಪ ಮಾಡ್ಕೊಳ್ದೆ ಪ್ರೀತಿಯಿಂದ ಮಾತಾಡ್ಸಿದ್ದೆ ನಿನ್ ಪುಣ್ಯ ಅನ್ಕೋ. ಅಷ್ಟಕ್ಕೂ ಅವ್ರು ಯಾರ್ಯಾರಿಗೋ ಕೊಟ್ಟಿಲ್ಲ, ಈ ಮನೆ ಮಗಳು ಅನ್ಕೊಂಡು ಮಹಾಲಕ್ಷ್ಮಿ ಕೊಟ್ಟಿರೋದು. ಏನಾದ್ರೂ ಸಿಗುತ್ತೆ ಅಂತ ಗೊತ್ತಾದ್ರೆ ಮಗಳು ಅಳಿಯ ಅಂತ ನಾಟಕ ಮಾಡೋರ್ನ ತುಂಬಾ ನೋಡಿದೀನಿ. ತ್ರಿಪುರ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಏನೇನೋ ಮಾತಾಡ್ಬೇಡ. ನನಗೆ ಬೇರೆಯವ್ರ ತರ ನಾಟಕ ಮಾಡ್ಕೊಂಡು ತನ್ನದಲ್ದೇ ಇರೋ ಬೇರೆಯವ್ರ ವಸ್ತುನ ತಗೊಳ್ಳೋ ಅಭ್ಯಾಸ ಇಲ್ಲ. ಓ ದೇವ್ರೆ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ?